ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ವೆಸ್ಟ್ ಇಂಡೀಸ್ನ ಸುನಿಲ್ ನರೇನ್ ಲೆಜೆಂಡ್ ಸ್ಥಾನಕ್ಕೇರಿದ್ದಾರೆ. ಬ್ಯಾಟಿಂಗ್ ಬೌಲಿಂಗ್ನಲ್ಲಿ ಕಮಾಲ್ ಮಾಡ್ತಾ ಇರೋ ನರೇನ್ ಕೆಕೆಆರ್ ತಂಡಕ್ಕೆ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಗಿ ಮಾರ್ಪಟ್ಟಿದ್ದಾರೆ. ನರೇನ್ರ ಈ ಸಕ್ಸಸ್ನ ಬಹುತೇಕ ಕ್ರೆಡಿಟ್ ತಂಡದ ಮಾಜಿ ನಾಯಕ ಹಾಲಿ ಮೆಂಟರ್ ಗೌತಮ್ ಗಂಭೀರ್ಗೆ ಸಲ್ಲಬೇಕು. ಕೇವಲ ಬೌಲಿಂಗ್ಗೆ ಸೀಮಿತವಾಗಿದ್ದ ನರೇನ್ರನ್ನ ಗಂಭೀರ್ ಓಪನರ್ ಆಗಿ ಪ್ರಮೋಟ್ ಮಾಡಿದ್ರು. ಅವಕಾಶವನ್ನ ವೆಸ್ಟ್ ಇಂಡೀಸ್ ಆಲ್ರೌಂಡರ್ ಎರಡೂ ಕೈಗಳಿಂದ ಬಾಚಿಕೊಂಡು ಸಕ್ಸಸ್ ಕಂಡಿದ್ರು. ಈ ಕಾರಣಕ್ಕೆ ಗಂಭೀರ್ ಹಾಗೂ ನರೇನ್ ನಡುವೆ ಸ್ಪೆಷಲ್ ಬಾಂಡ್ ಇದೆ. ಇದೀಗ ತಾವು ಮೊದಲ ಬಾರಿ ನರೇನ್ ಭೇಟಿಯಾದ ಕ್ಷಣವನ್ನ ಗಂಭೀರ್ ನೆನೆದಿದ್ದಾರೆ. ವಿಶೇಷ ಅಂದ್ರೆ ಮೊದಲ ಬಾರಿ ಇಬ್ಬರು ಒಟ್ಟಾಗಿದ್ದಾಗ ನರೇನ್ ಒಂದು ಮಾತನ್ನ ಕೂಡ ಆಡಿರ್ಲಿಲ್ವಂತೆ. 2012ರಲ್ಲಿ ನಾನು ಮೊದಲ ಬಾರಿ ನರೇನ್ರನ್ನ ಜೈಪುರದಲ್ಲಿ ಭೇಟಿಯಾದೆ. ಅಭ್ಯಾಸಕ್ಕೆ ಹೋಗುವ ಸಂದರ್ಭದಲ್ಲಿ ನಾನು ಊಟಕ್ಕೆ ಕರೆದಿದ್ದೆ. ನರೇನ್ ಎಷ್ಟು ನಾಚಿಕೆಯ ಸ್ವಭಾವದವರು ಅಂದ್ರೆ ಊಟ ಮುಗಿಯುವವರೆಗೆ ಒಂದೇ ಒಂದು ಮಾತನ್ನ ಕೂಡ ಆಡಿರ್ಲಿಲ್ಲ ಅಂತ ಮೊದಲ ಭೇಟಿಯ ಕ್ಷಣಗಳನ್ನ ಗಂಭೀರ್ ನೆನೆದಿದ್ದಾರೆ. ಆದ್ರೆ ಅಂತಿಮವಾಗಿ ಹೊರಡುವಾಗ ನಾನು ನನ್ನ ಗರ್ಲ್ ಫ್ರೆಂಡ್ನ IPLಗೆ ಕರೆದುಕೊಂಡು ಬರಬಹುದಾ ಅಂತ ಕೇಳಿದ್ರು ಅಂತ ಗಂಭೀರ್ ಹೇಳಿದ್ದಾರೆ.